ಇವತ್ತು ಎಕ್ಸಾಮ್ನ ಮೊದಲನೇ ದಿನ. ಹುಷಾರಿರ್ಲಿಲ್ಲ, ಆದ್ರೂ ಹೊರಟಿದ್ದೆ. ಯೂಶಲಿ ನಾನು ಬೈಕಲ್ಲಿ ಹೋಗ್ತೀನಿ, ಆದರೆ ಇವತ್ತು ಹುಷಾರಿಲ್ಲದೆ ಇರೋ ಕಾರಣ ಮೆಟ್ರೋ ಹತ್ತೋ ಪರಿಸ್ಥಿತಿ. ಮೆಟ್ರೋಲಿ ಹೋಗೋಕ್ಕೆ ನನಗೇನು ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ತುಂಬ ಕ್ರೌಡೆಡ್ ಆಗಿರುತ್ತೆ. ಮುಂಚೆ ಥರ ಇವಾಗ ಮೆಟ್ರೋ ಇಲ್ಲವೇ ಇಲ್ಲ. ಎಲ್ಲ ಕಡೆಯಿಂದನೂ ಜನ ಬರೋದ್ರಿಂದ ಫುಲ್ ಜನ ಇರ್ತಾರೆ, ಇರಿಟೇಷನ್ ಕೂಡ. ಬಟ್ ಸ್ಟಿಲ್ ನಾನು ಮೆಟ್ರೋಲ್ಲೇ ಹೊರಟು ಅಲ್ಲಿಂದ ಎಕ್ಸಾಮ್ಗೇನು ಅಷ್ಟಾಗಿ ಪ್ರಿಪೇರ್ ಆಗದೆ ಇರೋದ್ರಿಂದ ಟೆನ್ಷನಲ್ಲೇ ಹೊರಟಿದ್ದೆ. ಅಟ್ಲೀಸ್ಟ್ ಮೆಟ್ರೋಲ್ ಕುತ್ಕೊಂಡು ಏನಾದರೂ ಓದೋಣ ಅಂತ ಹೋದರೆ ಅಲ್ಲೂ ಮೂಡ್ ಇರಲಿಲ್ಲ. ರೀಲ್ಸ್ ನೋಡಿಕೊಂಡು ಅವ್ರದ್ದು ಇವ್ರದ್ದು ವೀಡಿಯೋಸ್ ನೋಡಿಕೊಂಡೆ ಹೊರಟೆ. ಬಟ್ ದ ಗುಡ್ ಪಾರ್ಟ್ ಇಸ್ 45 ಮಿನಿಟ್ಸಲ್ಲೆಲ್ಲ ರೀಚ್ ಆಗಿಬಿಟ್ಟಿದ್ದೆ. ಯೂಶಲಿ ನಾನು ಹೊರಟ್ರೆ 1 hour 15 minutes ಬೇಕು, ಯಾಕಂದರೆ ನಾನು 25 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಕಾಲೇಜಿಗೆ. ಆ್ಯಕ್ಚುಲಾಗಿ ನನಗೆ ಎಕ್ಸಾಮ್ ಬರೆಯೋ ಮೂಡೇ ಇರಲಿಲ್ಲ. ಎಕ್ಸಾಮ್ ಬರೆಯೋದೋ ಬೇಡವೋ ಅಂದ್ಬಿಟ್ಟು ಒಂದು ಫ್ರೆಂಡ್ಗೆ ಮೆಸೇಜ್ ಮಾಡಿದೆ, ಎಕ್ಸಾಮ್ ಬರೀದೆ ಹೋದರೆ ಏನಾಗುತ್ತೆ ಅಂತ. ಆಮೇಲೆ ಆ ಹುಡುಗ ಹೇಳ್ದ, ಅಕ್ಕ ಫೇಲ್ ಅಂತ ಕೊಟ್ಬಿಡ್ತಾರೆ, ಬರೆದು ಬಿಡಿ ಅಂತ. ಸೊ ಓಕೆ ಅಂತ ನಾನು ಅಲ್ಲಿ ಇಡ್ಲಿ ತಿಂದು ಮತ್ತೆ ಹೊರಟಿದ್ದೆ ಕಾಲೇಜ್ ಕಡೆಗೆ. ನಡ್ಕೊಂಡೇ ಹೋಗಬೇಕಾಗಿತ್ತು. ಒಂದು ಸ್ವಲ್ಪ ತುಂಬ ಕಾಲು ನೋವು ಶುರು ಆಯಿತು ನಡ್ಕೊಂಡು ಓಡಾಡಿದ್ರಿಂದ. ಮೆಟ್ರೋ ಹತ್ತಿ ಮೆಟ್ರೋ ಹಿಡಿದು ಎಲ್ಲ ಮಾಡಿದ್ರಿಂದ ಕಾಲು ನೋವ್ತಾಯಿತ್ತು. ಮತ್ತು ಎಕ್ಸಾಮ್ ತುಂಬ ಕಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಈಸಿಯಾಗೇ ಇತ್ತು. ಇಟ್ ವಾಸ್ ರೈಟಬಲ್. ಬರೆದ್ಬಿಟ್ಟು ಕಾಲೇಜಿಂದ ಹೊರಟ್ರೆ ಅಲ್ಲಿ ಮತ್ತೆ ಆಫ್ಟರ್ನೂನ್ ಪೀಕ್ ಟೈಮ್ ಕೇಳಲೇಬೇಡಿ ಹೆಂಗೆ ಮೆಟ್ರೋ ರಶ್ ಇತ್ತು ಅಂತಂದರೆ, ಅಯ್ಯೋ ಯಪ್ಪ 2 ದಿನ ಹೆಂಗಾದರೂ ಆಗೋಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದೇ ಆಗೋಗಿತ್ತು. ಅದೆಲ್ಲ ಮುಗಿಸಿ ಮನೆಗೆ ಬಂದು ಮಲಗಿ ಎದ್ದು ಮತ್ತೆ ಓದಲಿಲ್ಲ ಅಷ್ಟೇ.